ಸಣ್ಣ ನೀರಾವರಿ ಇಲಾಖೆ ನಿರ್ಲಕ್ಷ್ಯ, ಕೆರೆ ಅಭಿವೃದ್ಧಿಗೆ ಆಗ್ರಹ. ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ಮುಂಡಗೋಡ ತಾಲೂಕಿನ ಹುನಗುಂದ ಗ್ರಾಮದ ದೊಡ್ಡಕೆರೆಯ ಸಮಗ್ರ ಅಭಿವೃದ್ಧಿ ಮಾಡುವಂತೆ ಹುನಗುಂದ ಗ್ರಾಮಸ್ಥರು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಹುನಗುಂದ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ವೆ ನಂಬರ್ 207ರಲ್ಲಿ ಬರುವ ದೊಡ್ಡಕೆರೆ ಸುಮಾರು 17 ಎಕರೆಗಿಂತ ದೊಡ್ಡ ವಿಸ್ತೀರ್ಣ ಹೊಂದಿದ್ದು, ಬಾಚಣಕಿ ಜಲಾಶಯ ಹಾಗೂ ಸುತ್ತಮುತ್ತಲಿನ ಅರಣ್ಯ ಭಾಗದಿಂದ ಕಾಲುವೆಗಳ ಮೂಲಕ ಅಪಾರ ಪ್ರಮಾಣದ ನೀರು ಹರಿದು ಬರುತ್ತಿದ್ದು, ಈ ಕಾಲುವೆಗಳು ಕ್ಯಾಂಪ್ ನಂಬರ್ 6, 8 ಮತ್ತು 9ರ ಮೂಲಕ ಸಾಗಿ ಕೆರೆ ತಲುಪುತ್ತದೆ. ಆದರೆ ಕೆಲವು ವೈಯಕ್ತಿಕ ಹಿತಾಸಕ್ತಿಗಾಗಿ ಕಾಲುವೆಗಳನ್ನು ಒತ್ತುವರಿ ಮಾಡಿಕೊಂಡಿದ್ದು, ಅಧಿಕಾರಿಗಳು ಕೆರೆ ಒತ್ತುವರಿ ತೆರವುಗೊಳಿಸಬೇಕಾಗಿದೆ. ಮಳೆಗಾಲದಲ್ಲಿ ಕೆರೆ ತುಂಬಿದರೆ ಹೆಚ್ಚುವರಿ ನೀರು ಹೊರ ಹೋಗಲು ಸಮಸ್ಯೆ ಆಗುತ್ತಿದ್ದು, ಕೆರೆಯ ಗೇಟ್ ಹಾಳಾಗಿರುವುದೇ ಪ್ರಮುಖ ಕಾರಣವಾಗಿದೆ. ಗೇಟ್ ತಿರುಗಿಸುವ ಹ್ಯಾಂಡಲ್ಗಳು ಮುರಿದರೂ ಅಧಿಕಾರಿಗಳು ಕೆರೆಯತ್ತ ತಿರುಗಿ ನೋಡದಿರುವುದು ಮಾತ್ರ ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಧಿಕಾರಿಗಳು 6 ತಿಂಗಳಿಗೊಮ್ಮೆ ಬದಲಾಗುತ್ತಾರೆ, ಆದರೆ ಕೆರೆ ಮಾತ್ರ ಅಭಿವೃದ್ಧಿಯಾಗಿಲ್ಲ ಎಂದು ಸ್ಥಳೀಯ ರೈತರು ದೂರುತ್ತಿದ್ದಾರೆ. ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ರೈತರೇ ಕೆರೆ ಕೆಲಸ ಮಾಡಿಕೊಂಡಿದ್ದು, ಅಧಿಕಾರಿಗಳು ಏನೂ ಕೆಲಸ ಮಾಡಿಲ್ಲ ಎನ್ನಲಾಗಿದೆ. ಹೋಗಿ ಒಂದು 5 ವರ್ಷ ಆತ್ರಿ ಇದು ಹೋಗಿ. 5 ವರ್ಷಕ್ಕೆ 5 ವರ್ಷದ ಮ್ಯಾಗ ಆಗ್ತದ. ಈಗ ನಾವು ನೋಡಾಕಂತೂ 5 ವರ್ಷ ಆಯ್ತು. 5 ವರ್ಷದಿಂದ ಗೇಟ್ ಇಲ್ಲ. ನಾವು ರೈತರು ಕೂಡಿ ಮಣ್ಣು ಹಾಕಿ ತುಳು ಬಂದ್ ಮಾಡಾಕಂತೀವಿ. ಗೇಟ್ ಕುಂದ್ರಿಸ್ರಿ ಅಂತ ಹೇಳಿ ಈಗ 5 ವರ್ಷ ಆಯ್ತು ನಾವು ಕೊಟ್ಟು. ಇನ್ನೂವರೆಗೆ ಅದನ್ನ ಬಂದು ಹಣಿಗೆ ನೋಡ್ಕೊಳ್ರಿ. ಏನ ಕೆರೆ ವರ್ಷ ಆದ್ರು ಇದ ಸಣ್ಣ ನೀರಾವರಿ ಇಲಾಖೆದವ್ರಿಗೂ ನಾವು ಮನವಿ ಕೊಟ್ಟಿವ್ರಿ. ಇದು ರೈತರಿಗೆ ಹೋಗೋ ನೀರಿದೆ, ರೈತರ ಭೂಮಿಗೆ ಹೋಗ್ತಾವ್ರಿ ಇವ. ಇದಕ್ಕೊಂದು 2 ಪೈಪ್ ಹಾಕ್ಸಿ ಅದನ್ನ ಗೇಟ್ ಹಾಕ್ಸಿ ಕೊಡ್ರಿ ಅಂತ ಹೇಳಿ 2021 ನಾವು ಮನವಿ ಕೊಟ್ಟಿವ್ರಿ. ಅವ್ರು ಇನ್ನೂವರೆಗೂ ಅವರು ಏನು ಅದರ ಬಗ್ಗೆ ಹಳ್ಳಿ ನೋಡ್ತಾ ಇಲ್ಲ ರೈತರು. ಇವರು ನೀರಾವರಿ ಇಲಾಖೆದವರು. ಇದು ಮಡಿ ಗೇಟ್ ರೀ, ಇದು ಕೆರಿದೆ. ಇದಕ್ಕೆ ಯಾವುದು ಗೇಟ್ ಇಲ್ಲ, ನೀರೇ ಬಸ್ಕೊಂಡು ಹೊಂಟೈತೆ ಅದ್ರಾಗ. ಅದಕ್ಕೆ ಗೇಟ್ ಇಲ್ಲ, ಏನಿಲ್ಲ. ಇಲ್ಲಿ ಮುಂದೆ ಹೋಗಕ್ಕೆ ಎಲ್ಲ ಖಾಲಿ ಹೋಗುದು ಬಿಟ್ರಿ. ಮಡಿ ನೀರು ಎಲ್ಲ ನೀರಿಗೆ ಬಸದ್ ಹೋಗ್ತೈತ್ರಿ. ಮಳೆ ನೋಡಿದ್ರೆ ಕಡಿಮೆ ಅದಾವ. ಈ ಗೇಟ್ ಇಲ್ಲ. ನಾವು ರೈತರು ಕೂಡಿ ಮಣ್ಣು ಹಾಕಿ ತುಳಿದು ಬಂದ್ ಮಾಡಿದ್ವಿ ಅದನ್ನು ಗೇಟ್ ಕುಂದ್ರಸ್ಕೊಳ್ರೆ ಈ ನೀರು ಎಲ್ಲ ವೇಸ್ಟ್ ಆಗಿ ನೀರು ಹೊಂಟೈತಿ. ಗ್ರಾಮದ ರೈತರಾಗಿದ್ದು, ಹುನಗುಂದ ಗ್ರಾಮದ ಸರ್ವೆ ನಂಬರ್ 207 ದೊಡ್ಡಕೆರೆ ಅಂತ. ಇದು ಸರಿಸುಮಾರು 17 ಎಕರೆ ಚಿಲ್ಲರೆ ಇದ್ದು, ಇದಕ್ಕೆ ಸಂಬಂಧಪಟ್ಟಂಥ ನೀರಾವರಿ ಇಲಾಖೆ ಯಾವುದೇ ಗಮನ ಹರಿಸ್ತಾ ಇಲ್ಲ. ಇಲ್ಲಿ ಬಂದು ಶೂಟಿಂಗ್ ಮಾಡ್ತಾರೋ ಏನೋ ಕೆಲಸ ಮಾಡ್ತಾರೋ ಒಂದು ಅರ್ಥ ಆಗ್ತಾಯಿಲ್ಲ. ಹಲವಾರು ಸಲ ನಾವು ಮನವಿ ಕೊಟ್ಟಿದ್ವಿ. ಪ್ರತಿಯೊಬ್ಬರು ಯಾರು ಅಧಿಕಾರಿ ಬಂದು ನೋಡ್ತಾರ ಹೋಗ್ತಾರ, ಆದರೆ ಯಾವುದೇ ಥರ ಕೆಲಸ ಆಗ್ತಾ ಇಲ್ಲ ಇಲ್ಲಿ. ಅದಕ್ಕಾಗಿ ಮುಂದಿನ ಕ್ರಮವನ್ನು ನಾವು ತೆಗೆದುಕೊಂತ ಮುಂಚೆ ಇದಕ್ಕೆ ಯಾವುದೇ ಒಂದು ಅನುದಾನವನ್ನು ಬಿಡುಗಡೆ ಮಾಡಬೇಕಂತ ತಮ್ಮಲ್ಲಿ ವಿನಂತಿ. ನೀರಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಾವು ತಹಶೀಲ್ದಾರಿಗೆ ಆಯ್ತು, ಚಿಕ್ಕ ನೀರಾವರಿ ಇಲಾಖೆದವ್ರಿಗೆ ಆಯ್ತು, ಕೆಲವು ಟೈಮ್ ಭಾಳ ಟೈಮ್ ನಾವು ಅರ್ಜಿ ಕೊಟ್ಟಿದ್ದೀವಿ. ಇದನ್ನು ಕೆಲಸ ಮಾಡಿಸ್ಕೊಡ್ರಿ, ನೀರು ಹೋಗೋಕ್ಕೂ ದಾರಿ ಇಲ್ಲ ಅದಕ್ಕೆ ಸರಿಯಾಗಿ. ರೈತರಿಗೆ ನೀರು ಬಿಟ್ಕೊಳ್ಳೋಕೆ ಕಾಲುವೆ ಇಲ್ಲ, ಮಡಿಗೆ ಗೇಟ್ ಇಲ್ಲ. ಕೆರೆ ನೋಡಿದ್ರೆ ಎಲ್ಲ ಕಸ ಬೆಳೆದು ಹೋಗೈತಿ. ಕಟ್ಟಿಗೆ ಕೆರೆ ಬ್ಯಾರಲ್ಲಿ ಪೂರ ಒತ್ತುವರಿ ಮಾಡ್ಯಾರ. ಅದನ್ನು ಸರ್ವೆ ಮಾಡಿಸ್ರಿ ಅಂತ ಹೇಳಿ ನಾವು ಕೆಲವು ಭಾಳ ಟೈಮ್ ನಾವು 2021ರಿಂದ ನಾವು ಮನವಿ ಕೊಟ್ಕೊಂಡು ಬಂದೀವಿ. ಯಾರು ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ. ನಮಗೆ ಬಾಚಣಿಕೆ ನೀರು ನಮ್ಮ ಹುನಗುಂದ ದೊಡ್ಡ ಕೆರೆಗೆ ಬರ್ತೈತಿ. ಅದನ್ನೆಲ್ಲ ತಿಬಿಟ್ರು ಮುಚ್ಚಾಕಿನ್ಬಿಟ್ರ. 8 ನಂಬರ್ 9 ನಂಬರ್ 6 ನಂಬರ್ ಪೂರ ಕಾಲುವೆ ಅವರು ಅಡಿಕೆ ಹಚ್ಚಿಚ್ಚಿ ಮನೆ ಹಾಕ್ಕೊಂಡು ಮುಚ್ಕೊಂಡ್ಬಿಟ್ರ. ನಮ್ಮ ಡ್ಯಾಮಿನ ಹತ್ತಿವರಿ ಇದ್ರದ್ದು ಕಾಲುವೆದು, ಬಾಚಣಿಕೆ ಕಾಲುವೆದು, ಅದನ್ನು ತಿರುಗುಳಿಸ್ರಿ ಅಂಥೇಳಿ ನಾವು ಶಾಸಕರಿಗೂ ನಾವು ಮನವಿ ಮಾಡಿದ್ದೀವಿ, ನೀರಾವರಿ ಇಲಾಖೆದವ್ರಿಗೂ ಮನವಿ ಮಾಡಿದ್ದೀವಿ, ತಹಶೀಲ್ದಾರ್ಗೂ ಕೊಟ್ಟಿದ್ದೀವಿ. ಇನ್ನೂವರೆಗೂ ಯಾರೂ ಬಂದು ನೋಡಿಲ್ಲ, ಯಾರೂ ಅದ್ರ ಬಗ್ಗೆ ಗಮನ ಹರಿಸವಲ್ರ. ನಮ್ಮ ರೈತರಿಗೆ ಇಲ್ಲಿ ಭಾಳ ಅನ್ಯಾಯ ಆಗಾಕಂತೈತಿ. ಆ ಕೆರೆಗೆ ರೈತರಿಗೆ ನೀರು ಬಿಟ್ಕೊಳ್ಳೋದು ಗೇಟ್ ರಿಪೇರಿ ಇಲ್ರಿ. ಅದು ಭಾಳ ಸಲ ಅಂದ್ರೆ ನಾವು ಒಂದು 5 ವರ್ಷದಿಂದ ಅದನ್ನು ನಾನು ಅರ್ಜಿ ಕೊಟ್ಕೊಂಡು ಬಂದೇನೆ. ಗೇಟ್ ರಿಪೇರಿ ಮಾಡ್ತೀರಿ, ರೈತರಿಗೆ ನೀರು ಬಿಟ್ಕೊಳಕ್ಕೆ ಇಲ್ಲ ಅಂತೇಳಿ. ನಾವು ರೈತರು ಎಲ್ಲರೂ ಕೂಡಿ ಅದನ್ನು ಮಣ್ಣು ಹಾಕಿ ಬಂದು ಮಾಡಾಕೊಂತೀವಿ. ಆದ್ರೆ ಒಬ್ಬ ಸೈಡಲ್ಲಿ ನೀರೆಲ್ಲ ಬಸಾಕುಂತೈತಿ. ಅದು ನಾಳೆ ಏನರ ದೊಡ್ಡ ಅನಾಹುತ ಆಗುವಂಥದ್ದು ಪೊಸಿಷನ್ ಐತ್ರಿ. ಅದು ಈಗ ಮತ್ತೆ ನಾವು ಬಾಚಣಿಗೆ ಕಾಲುವೆ ಮಾಡಿಸೋ ಸಲ ನಾವು ರೈತರಿಗೆ ಕೂಡಿ ಮಾಡಿದ್ವಿ. ಒಂದು 40-50 ಸಾವಿರ ರೂಪಾಯಿ ನಾವು ಖರ್ಚು ಮಾಡಿದ್ವಿ. ಇಲ್ಲಿದು ಮುಂದ್ಗಡೆ ನೀರು ಹೋಗೋದು ಅದನ್ನು ನಾವು ಒಂದು 25 ಸಾವಿರ ರೂಪಾಯಿ ಖರ್ಚು ಮಾಡಿ ನಾವು ಸಂಘದ್ಲಿಂತರ ನಾವು ರೈತರು ಕೂಡಿ ಎಲ್ಲರೂ ಕೂಡಿ ಅದನ್ನು ಕೈಲಿ ರೊಕ್ಕ ಹಾಕಿ ಮಾಡಿಸ್ಕೊಂಡು ಬಂದೀವಿ. ಇನ್ನೂವರೆಗೂ ಒಂದು 6 ವರ್ಷಲಿಂತರ 1 ರೂಪಾಯಿ ಅನುದಾನ ನೀರಾವರಿ ಇಲಾಖೆದವರು ಕೊಟ್ಟಿಲ್ಲ. ನಾವು ಕೈಲಿ ಹಾಕಿ ಮಾಡಿಸ್ತಾಕೊಂತ ಕೆರೆ ಒಬ್ಬನು ಕಮ್ಮಿ ಆಗಿತ್ತು.
ಮತ್ತೆ ಇದ್ರ ಬಗ್ಗೆ ನೀವು ಅಧಿಕಾರಿಗಳ ಗಮನಕ್ಕೆ ತಂದಿಲ್ಲ? ಎಲ್ಲರಿಗೂ ತೊಂದರೆ. ನಾವು ತಹಶೀಲ್ದಾರಿಗೂ ಕೊಟ್ಟಿದ್ವಿ ಮನವಿ, ಚಿಕ್ಕ ನೀರಾವರಿ ಇಲಾಖೆದವ್ರಿಗೂ ಕೊಟ್ಟಿವಿ, ಬಂದು ನೋಡ್ಕೊಂಡು ಹೋಗ್ಯಾರ. ಮೊನ್ನೆ ಮತ್ತವರು ಹೊಸ ಸಾಹೇಬರು ಬಂದಾರ ಅಂತ ನಮಗಾರ ಭೇಟಿಯಾಗಿಲ್ಲ ಅವರು. ಈಗ 5 ಸಲನೂ 2 ಸಲ ಬಂದು ಏನೋ ಫೋಟೋ ಹೊಡ್ಕೊಂಡು GPS ಫೋಟೋ ಮಾಡ್ಕೊಂಡು ಹೋಗ್ಯಾರಂತ. ನಮ್ಮನ್ನು ರೈತರನ್ನ ಕೇಳಿಲ್ಲ ಅವ್ರು ಏನೈತಿ ಇದು ಕೆರೆಜಿ ಸಮಸ್ಯೆ ಅಂತೇಳಿ. ಅವ್ರು ಏನು ಫೈಲ್ ತೆಗೆದು ನೋಡ್ಯಾರೋ ಗೊತ್ತಿಲ್ಲ. 5 ವರ್ಷದಿಂದ ನಾವು ಅರ್ಜಿ ಕೊಟ್ಕೊಂತ ಬಂದೀವಿ. ಅದೇನೋ ಮುಚ್ಚಿಟ್ಟಾರೋ ಏನೇನು ಯಾವ್ದಾರ ಒಂದು ಹಳದಾಗ ಏನು ಬಿಟ್ಗಿಟ್ಟಾರೋ ಗೊತ್ತಿಲ್ಲ. ಅದರ ಇಲ್ಲಾದ್ರೆ ನಾವು ಉಗ್ರ ಹೋರಾಟವನ್ನು ಮಾಡಕ್ಕೆ ನಾವು ಎಲ್ಲ ರೈತರು ಸಿದ್ಧ ಇದ್ದೀವಿ. ಈಗ ಇವು 18 ಎಕರೆ ಅಂತಂದ್ರಲ್ಲ, ಈಗ ಮೊದ್ಲಿಂದ ನೀರೆಲ್ಲ ಕರೆಕ್ಟಾಗಿ ಬರುತ್ತಾ ಇಲ್ಲಿಗೆ? ನೀರು ಮೊದಲು ಕರೆಕ್ಟಾಗಿ ಬರ್ತಿತ್ರಿ. ಅದು ಈಗ ಏನಾಗ್ಬಿಟ್ಟೈತಿ, ಎಲ್ಲರೂ ಒತ್ತುವರಿ ಮಾಡಿ ದೂಡ್ಕೊಂತ ಬಂದ್ಬಿಟ್ರೆ ಏನಾಗ್ಬಿಟ್ಟೈತಿ, ಕೆರೆಗೆ ಹತ್ತಕ್ತಾ ಇದೆ ಎಲ್ಲ ಸೈಡ್. ಅದಕ್ಕೆ ಒಂದ್ಸಲ ಇಲ್ಲಿ ಮೊನ್ನೆ ಹೋದ ವರ್ಷ ಡೊಂಬ್ ಇದ್ದಿತ್ತು ಕೆರೆಗೆ. ನಾವು ಎಲ್ಲ ರೈತರು ಕೂಡಿ JCB ತೊಗೊಂಡು ಬಂದು ಟ್ರ್ಯಾಕ್ಟರ್ಲೆ ಮಣ್ಣು ಹಾಕಿ ಮುಚ್ಚಿದೀವಿ ಅದನ್ನು. ಅದ್ರದ್ದು ಏನು ಪಿಚಿಂಗ್ ಮಾಡಿಸ್ರಿ ಕೆಟ್ಟಿ ಅದ ಅಂತ ನಾವು ಹೇಳಿದ್ವಿ. ಇನ್ನೂರಿಗೂ ಅದ್ರದ್ದು ಏನೋ ಅವರು ಹಣಿಗೆ ನೋಡ್ತಾ ಇಲ್ಲ. ಮಾಡಿಸ್ತೇವಂತ ನಮಗೊಂದು ಲೆಟ್ರ್ ಕೊಟ್ರು. ಇಲ್ಲ ನಿಮ್ಮ ಕೆರೆಗೆ ಒಂದು 30 ಲಕ್ಷ ರೂಪಾಯಿ ಎಸ್ಟಿಮೇಟ್ ಹಾಕೀವಿ ಅಂತ ಹೇಳಿ ನೀರಾವರಿ ಇಲಾಖೆದವರು. ಅದು ಎಲ್ಲಿತ್ತು 2021ಕ್ಕೆ ನಮ್ಗೆ ಕೊಟ್ಟರು ಅವರು. 30 ಲಕ್ಷ ರೂಪಾಯಿ ನಿಮ್ಗೆ ಕೆರೆಗೆ ಅನುದಾನ ಬಿಡುಗಡೆ ಮಾಡ್ತೇವೆ ನಾವು ಅಂತೇಳಿ. ಎಲ್ಲೈತಿ? ಇಲ್ಲ. ಇನ್ನೊಂದು ನಾವು ತಹಶೀಲ್ದಾರಿಗೆ ಮನವಿ ಮಾಡಿದ್ವಿ 2021ಕ್ಕೆ ಸರ್ವೆ ಮಾಡಿಸ್ಕೊಡ್ರಿ ದೊಡ್ಡಕೆರೆ ಅಂಥೇಳಿ. ಅದ್ರದ್ದು ಬಗ್ಗೆನೂ ಇನ್ನೂ ಏನಿಲ್ಲ. ಮೊನ್ನೆ ಇದು 6 ನಂಬರು 8 ನಂಬರು ಕಾಲುವೆ ಒತ್ತುವರಿ ಆಗಿದ್ದು ತಿಬಿಟ್ರು ಅಡಿಕೆ ತೋಟ ಮಾಡ್ಕೊಂಡಿದ್ದಾರೆ. ಕೆಲವರು ತಿಬಿಟ್ರು ಮನೆ ಹಾಕ್ಕೊಂಡಾರ. ಅದನ್ನು ನಾವು ನಮ್ಮ ಶಾಸಕರಿಗೂ ಕೊಟ್ಟಿದ್ದೀವಿ ಮತ್ತು ನೀರಾವರಿ ಇಲಾಖೆದವ್ರಿಗೂ ನಾವು ಕೊಟ್ಟಿವಿ. ಅದ್ರ ಬಗ್ಗೆನೂ ಕಾಲುವೆ ಅದನ್ನು ಒತ್ತುವರಿ ಮಾಡಿದ್ದು ನಮ್ಮ ಹುಣಗುಂದಕ್ಕೆ ನೀರು ಬರೋದು ಬಾಚಣಿಕೆ ಡ್ಯಾಮಿಂದ ಅದು ಕೊಟ್ಟರು. ಅದ್ರ ಬಗ್ಗೆ ಏನೂ ಅವರು ಕ್ರಮ ಕೈಗೊಳ್ತಾ ಇಲ್ಲ. ಅವ್ರು ಏನಾಗ್ಬಿಟ್ಟಿದೆ ಅಂದರೆ ನೀರಾವರಿ ಇಲಾಖೆದವರು ಸುಸ್ತಾಗ್ಬಿಟ್ಟಿದ್ದಾರೆ. ಈಗ ಇಲ್ಲಿಂದ ಕೆರೆ ನೀರು ಹೊರಗಡೆ ಹೋಗುತ್ತಲ್ಲ, ಅದು ಸರಿಯಾಗಿ ಹೋಗುತ್ತಾ? ಇಲ್ರಿ, ಹೋಗೋದಿಲ್ಲ ಅದು. ಹಾ. ಅದು ಒಂದ್ಸಲ ಆರು ನಾಯಕರು ಎಲ್ಲರೂ ಕೂಡಿ ಅಧಿಕಾರಿಗಳು ಬಂದಿದ್ರು, ಬಂದು ನೋಡ್ಕೊಂಡು ಹೋದ್ರು. ನಾವು ಮಾಡಿಸ್ತೇವಂತಂದ್ರು. 5 ವರ್ಷದ ಹಿಂದೆ ಬಂದು ನೋಡ್ಕೊಂಡು ಹೋಗಿದ್ದ ಜಾಗಕ್ಕೆ ಇನ್ನೂ ಅವರು ಅಧಿಕಾರಿಗಳು ಬಂದು ಆ ಜಾಗ ನೋಡಲಿಲ್ಲ. ಅದನ್ನ ಏನು ಮಾಡ್ಯಾರ ಅಂತೇಳಿ ಅದನ್ನು ರೊಕ್ಕ ಹಾಕಿ ನಾವು ಸರಿ ಮಾಡಿಸೀವಿ. ಅವರು ಇನ್ನೂವರೆಗೆ ಅದನ್ನು ಬಂದು ನೋಡಲಿಲ್ಲ. ಅವರು ನಾವು ರೊಕ್ಕ ಹಾಕಿ ನಾವು ಮಾಡಿಸಿದ್ದ ಅದು. ಈಗ ಇದ್ರ ಬಗ್ಗೆ ಅಧಿಕಾರಿಗಳಿಗೆ ಏನಾರು ನೀವು ಫೋನ್ ಏನಾರು ಮಾಡಿದ್ರ? ನಮ್ಮ ಕಡೆ ಫೋಟೋ ಸಮೇತ ಅದಾವು. ಅವ್ರು ಬಂದು ನೋಡ್ಯಾರ ಜಗದ ಮ್ಯಾಗ. ಬಂದ್ರು ಅವರು ಇನ್ನೂವರೆಗೆ ಅದು ಏನಾಗೈತಿ, ಅದು ಹೊಡೆದಿದ್ದು ಏನಾರ ರಿಪೇರಿ ಮಾಡ್ಯಾರು ಏನಿಲ್ಲ ಅಂತ ಅನ್ನೂವರೆಗೂ ನೋಡಿಲ್ಲ ಅವರು. ಅದನ್ನು ನಾವು ರೈತರು ಕೂಡಿ ಮಾಡಿಸಿದ್ದು. ಅದರಿಂದ ಪ್ರಾಬ್ಲಮ್ ಐತಿ. ಇಲ್ಲಿ ಮುಂದೆ ರೈತರಿಗೆ ತೊಂದರೆ ಮಾಡ್ತೈತೆ ಅದು ನೀರು ಹತ್ತಿ. ಈಗ ಈ ಹುನಗುಂದದ ದೊಡ್ಡ ಕೆರೆ ಸಂಬಂಧಪಟ್ಟಂಗೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಏನು ಹೇಳ್ತೀರಾ ನೀವು? ಇದನ್ನು ಭಾಳ ಅವ್ರು ಏನು ಹೇಳ್ಬೇಕಂತ ನಮ್ಗೆ ಗೊತ್ತಾಗ್ತಾ ಇದಲ್ಲ. ಭಾಳ ಸಲ ನಾವು ಅರ್ಜಿ ಕೊಟ್ಟಿವಿ, ಇದನ್ನು ಮಾಡಿಸ್ಕೊಡ್ರಿ ಇದನ್ನ ಅಂತೇಳಿ. ಈ ದೊಡ್ಡ ಕಿರಿ ಅಂದರೆ ಹುನಗುಂದಕ್ಕೆ ದೊಡ್ಡ ಕಿರಿ ಇದು. ಎಲ್ಲ ದನ ಕರ ಪಕ್ಷಿ ಈ ನೀರು ಕುಡಿ ಅಂತ ಇದು ದೊಡ್ಡ ಸವಲತ್ತು ಐತಿ. ಇದು ಇಂಥ ಸವಲತ್ತು ಕಿರಿಗೆ ಇವರು ಗಮನ ಹರಿಸ್ತಾ ಇಲ್ಲ. ಇದ್ರ ಬಗ್ಗೆ ಮುಂದೆ ತಮ್ಮ ನಿರ್ಧಾರ ಏನು? ನೋಡ್ರಿ, ಇಲ್ಲ ಇಷ್ಟರ ಒಳಗೆ ಅವ್ರ ಗಪ್ಪನ ಏನೈತಿ ಅದನ್ನು ಗಮನ ಹರಿಸಿ ಅವ್ರು ಏನರ ಅದನ್ನು ನಮ್ಗೆ ಪರಿಹಾರ ಮಾಡಿಕೊಟ್ರು ಸರಿ ಆಯ್ತು. ಮಾಡಿಕೊಳ್ಳಿಲ್ಲ ಅಂದರೆ ನಾವು ಎಲ್ಲರೂ ರೈತರು ಕೂಡಿ ಒಂದು ದೊಡ್ಡ ಉಗ್ರ ಹೋರಾಟವನ್ನು ನಾವು ಮಾಡ್ತೇವೆ ಅದ್ರ ಬಗ್ಗೆ.